ಹೆಲೋ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿದ್ದೀವಿ. ಸೊ ಇದು ಡೇ 10 ಆಫ್ 21 ಡೇ ಸೀರೀಸ್ ದಿವಸನೇ. ಬಟ್ ಡೇ 9 ಟೈಮಲ್ಲಿ ನಾವು ಶಾಪಿಂಗ್ ಹೋಗಿದ್ದು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ಅಲ್ವಾ, ಸೊ ನೋಡಿರ್ತೀರಾ. ಸೊ ಶಾಪಿಂಗ್ ಅಲ್ಲಿ ಆಕ್ಚುಲಿ ನಿನ್ನೆ ನಾವಿಬ್ರು ಸೆಗ್ರಿಗೇಟ್ ಮಾಡ್ತಾ ಇದ್ವಿ, ನಂದು ಐಟಮ್ಸ್ನ ಅವಳ ಐಟಮ್ಸ್ ಎಲ್ಲ ಒಟ್ಟಿಗೆ ಇತ್ತು ಅಂತ. ಸೊ ಬಿಲ್ ಏನೇನಾಯ್ತು ಅಂತ ನೋಡ್ತಾ ಇರ್ಬೇಕಾದ್ರೆ ಏನಕ್ಕೆ ಶಾಪಿಂಗ್ ಹಾಲ್ ಮಾಡಬಾರ್ದು ಅಂತ. ಸೊ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಮ್ಗೆ ಯಾರು ಫ್ರೀ ಆಗು ಕೊಟ್ಟಿಲ್ಲ, ಏನೂ ಇಲ್ಲ. ನಾವೇನೇನು ತಗೊಂಡಿದ್ದೀವಿ ಒಂದು ಫನ್ ಎಲಿಮೆಂಟ್ ಆಗಿ ಮಾಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ತಂಗಿನೂ ಮತ್ತೆ ಊರು ಕೊಟ್ಟೋಗ್ತಾರೆ, ಸೊ ಆ ಐಟಮ್ಸ್ ನನ್ನ ಹತ್ರ ಇರೋದಿಲ್ಲ. ಸೊ ಮಾಡೋಣ, ಯಾಕೆ ಮಾಡಬಾರ್ದು ಅಂತ. ಸೊ ಇವರೇ ನಮ್ಮ ಒಡ ಹುಟ್ಟಿದ ರಕ್ತ ಹಂಚ್ಕೊಂಡು ಬಂದಿರೋ ತಂಗಿ. ಸೊ ಇವ್ರು ಇರೋದು ನಿಮ್ಮ ಬಗ್ಗೆ ತಾವು ಸ್ವಲ್ಪ ಹೇಳ್ಬೋದಾ? ಅವ್ರು ಇಂಟ್ರೊಡ್ಯೂಸ್ ಮಾಡಲ್ವಂತೆ, ಏನ್ ಹೇಳ್ಬೇಕು ಅಂತ ನನ್ನ ಕೇಳಿದ್ಲು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನಂಗೆ 2 ತಂಗಿರು, ಅದರಲ್ಲಿ ಫಸ್ಟ್ ತಂಗಿ ಇವಳು, ಇನ್ನೊಂದು ತಂಗಿ ಊರಲ್ಲಿದ್ದಾಳೆ. ಸೊ ಇವಳು ಊರಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ವೆಕೇಶನ್ ಅನ್ಕೊಂಡು 1 ವಾರ ಬೆಂಗಳೂರಿಗೆ ಬಂದಿದ್ದಾಳೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇಲ್ಲಿ ನಮ್ಮ ಅಸಿಸ್ಟೆಂಟ್ ಅವ್ರು ಇದ್ದಾರೆ, ಅವನವೇ ತೆಕ್ಕೊಡ್ತಾರೆ. ಹಾಯ್ ಹೇಳು ಮಾರೈತಿ, ಎಂತ ಅವಸ್ಥೆ ನಿಂದು? ಅರೆ ಭಾಷೆ ಮಾತಾಡ್ಬಾರ್ದಾ? ಓಕೆ, ನಮ್ಮ ಮದರ್ ಟಂಗ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಅರೆ ಭಾಷೆ. ಸೊ ಕೂರ್ಗ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಕೂರ್ಗಲ್ಲಿ ಪ್ರಾಮಿನೆಂಟ್ ಆಗಿ ಆಲ್ಮೋಸ್ಟ್ 2 ರಿಂದ 3 ಲ್ಯಾಂಗ್ವೇಜಸ್ ನನಗೆ ಗೊತ್ತಿರೋ ಹಾಗೆ. ಅಲ್ಲಿ ಬೇರೆ ಲ್ಯಾಂಗ್ವೇಜಸ್ ಕೂಡ ಇದೆ, ಆಮೇಲೆ ಅದನ್ನ ತಪ್ಪು ತಿಳ್ಕೊಬೇಡಿ. ಸೊ ಯೂಶಲಿ ನಾವು ಗೌಡಸ್ ಆಗಿರೋದ್ರಿಂದ ನಾವು ಅರೆ ಭಾಷೆ ಮಾತಾಡ್ತೀವಿ. ಸೊ ಮಧ್ಯಲ್ಲಿ ಮಾತಾಡಿದ್ರೆ ಸೇಮ್ ಕನ್ನಡ ಥರನೇ ಇರುತ್ತೆ, ಅರ್ಥ ಆಗಲ್ಲ ಅನ್ನೋದು ಲ್ಯಾಂಗ್ವೇಜ್ ಏನಲ್ಲ, ಏನು ರಾಕೆಟ್ ಸೈನ್ಸ್ ಅಂತೂ ಅಲ್ವೇ ಅಲ್ಲ. ಸೊ ವಿಲ್ ಸ್ಟಾರ್ಟ್. ಓಕೆ, ಸೊ ದ ಫಸ್ಟ್ ಒನ್ ಇಸ್ ದಿಸ್ ಬ್ಲ್ಯಾಕ್ ಬ್ಯಾಗ್. ಸೊ ಇದರಲ್ಲಿ ಬ್ರ್ಯಾಂಡ್ ಹೆಸರು ಏನೂ ಇಲ್ಲ, ಅದಕ್ಕೋಸ್ಕರ ಅಂತಾನೆ ತಗೊಂಡೆ ಪ್ಲೇನ್ ಆಗಿ. ಬ್ರ್ಯಾಂಡ್ ಹೆಸರು ಇದ್ರೆ ಅದೇ ಬ್ಯಾಗ್ನ ಯೂಸ್ ಮಾಡ್ತಾರೆ ಅನ್ನೋ ಥರ ಏನೋ ಗೊತ್ತಿಲ್ಲ, ಅದು ಇರಲಿಲ್ಲ. ಇದು ಮ್ಯಾಕ್ಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಯೂಶಲಿ ಅಲ್ಲಿ ಬ್ರ್ಯಾಂಡ್ ನೇಮ್ಸ್ ಇರೋದಿಲ್ಲ. ಸೊ ಇದ್ರದ್ದು ಕಾಸ್ಟ್ ಬಂದು $599 ಇದೆ. ಸ್ವಲ್ಪ ಕಡಿಮೆ ಇರ್ಬೋದಿತ್ತೇನೋ ಕಾಸ್ಟ್ ಅಂತ ಅನ್ನಿಸ್ತು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಕಂಫರ್ಟೇಬಲ್ ಆಗಿದೆ, ಈಸಿ ಟು ಕ್ಯಾರಿ, ಲೈಟ್ ವೈಟ್. ಸೊ ನೆಕ್ಸ್ಟ್ ಬಂದು ಇದು ಮೆನ್ ಕರ್ಚೀಫ್. ಇದು ಪ್ಯಾಕ್ ಆಫ್ 6. ಸೊ ಕರ್ಚೀಫ್ ಯೂಶಲಿ ನಮ್ಮನೇಲಂತೂ ಬರಗಾಲನೇ, ಸೊ ಬೇಕಾಗುತ್ತೆ. ಇದು ಮೆನ್ ಕರ್ಚೀಫ್ ಮತ್ತೆ ಅಗಲ ಇರೋದ್ರಿಂದ ಈಸಿ ಚೆನ್ನಾಗಿರುತ್ತೆ ಅಂತ, ಐ ಮೀನ್ ಕಾಟನ್. ಸೊ ಹಾಗಾಗಿ ತಗೊಂಡೆ. ಇದು ಬಂದು $199 ಅನ್ಸುತ್ತೆ, ಇಲ್ಲಪ್ಪ $199 ಕಾಸ್ಟ್. ಇದು ನೀವು ತೋರಿಸ್ತೀರಾ? ತೋರಿಸಿ. ದಿಸ್ ಇಸ್ ಬ್ರೌನ್ ಬೆಲ್ಟ್. ಅವ್ರು ಫುಲ್ ಹೈ ಫೈ, ಅವ್ರು ಫಾರಿನಲ್ಲಿ ಸೆಟ್ಲ್ ಆಗಿರೋರು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡಕ್ಕೆ. ದಿಸ್ ಇಸ್ ಅರೌಂಡ್ $299 ಫ್ರಮ್ ಮ್ಯಾಕ್ಸ್. ಸೊ ನನ್ನ ಹತ್ರ ಬ್ರೌನ್ ಬೆಲ್ಟ್. ಸೊ ನಂದು ಅವಳದು ಐಟಮ್ಸ್ ಏನು ಅಂತ ಸಹ ಹೇಳ್ತೀನಿ. ಸೊ ಇದು ನಂದು ಬ್ರೌನ್ ಬೆಲ್ಟ್, ಬಿಕಾಸ್ ನನ್ನ ಹತ್ರ ಲೈಟ್ ಬ್ರೌನ್ ಇದೆ, ಅದೆಲ್ಲದಕ್ಕೆ ಸೂಟ್ ಆಗ್ತಿರ್ಲಿಲ್ಲ. ಇದು ಚಾಕ್ಲೇಟ್ ಬ್ರೌನ್ ಕಲರ್ ಅಲ್ಲಿ ಇದೆ, ಸೊ ಹಾಗಾಗಿ ಇತ್ತು ಅಂತ ತಗೊಂಡೆ. ಸೊ ಇದು $299 ನೋಡಿ ಹೇಳಿದ್ಲಲ್ಲ. ಸೊ ಇದು ಚಳಿಗೆ, ಇವಾಗ ಚಳಿ ಸ್ಟಾರ್ಟ್ ಆಗಿದೆಯಲ್ಲ, ಮನೇಲಿ ಸಾಕ್ಸ್ ಹಾಕೋದಕ್ಕೆ ಬೇಕು ಅಂತ. ಸಾಕ್ಸ್ ಇದೆ, ಬಟ್ ಮನೇಲಿ ಹಾಕೋದಕ್ಕೆ ಇರಲಿಲ್ಲ. ಸೊ ಇದರಲ್ಲಿ ಎಲ್ಲ ಬೇಸಿಕ್ ಕಲರ್ಸ್ 6 ಸಾಕ್ಸ್. ಇದು 2 to 3 years $299. ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಅಷ್ಟು ಬೇಗ ಇದೇನು ಹೇಳ್ತಾರೆ, ಏನು ಹೇಳೋದಕ್ಕೆ, ಜುಂಗು ಎದೇಳ್ಬಾರ್ದಾಗ ಫರ್ ಏನೋ ಒಂದು, ಅದು ಎದೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಯೂಶಲಿ ನಂದು ಹಳೆ ಸಾಕ್ಸಸ್ ಯಾವುದು ಆಗಿಲ್ಲ, ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಸೊ ಬೇಸಿಕ್ ಕಲರ್ಸ್ ಒಂದು 2 ಕಲರ್ ಮನೇಲಿ ಹಾಕಿದ್ರೆ ಇನ್ನು ಮಿಕ್ಕಿರೋ ಈ ಕಲರ್ಸ್ನ ಹೊರಗಡೆ ಯೂಸ್ ಮಾಡ್ಬೋದು, ಬೇಕಾದ್ರೆ ಮನೇಲಿ ಯೂಸ್ ಮಾಡಿ. ಆಮೇಲೆ ಮಕ್ಳು ಬಟ್ಟೆಗಳಂತೂ ನೋಡ್ತಿದ್ದಂಗೆ ನನಗೆ, ಎಸ್ಪೆಷಲಿ ಹುಡುಗಿರು ಗೊತ್ತಲ್ಲ. ಸೊ ಇದು ನನ್ನ ಮಗಳಿಗೆ ತೊಗೊಂಡಿರೋ ಟಾಪ್. ನನಗೂ ಈ ಥರ ಸಿಗಬಾರ್ದಾ ಅಂತ ಅನ್ನಿಸ್ತು, ಬಟ್ ಕಾಸ್ಟ್ ಇಷ್ಟಾಗಲ್ಲ ಪೀಸ್ಗೆ. ಇಟ್ಸ್ $349. 3 to 4 years ಇದೆ, ಬಟ್ ನನ್ನ ಮಗಳಿಗೆ 2 to 3 years ತುಂಬ ಚಿಕ್ಕದು ಅನ್ನಿಸ್ತು, ಬಿಕಾಸ್ ಶಿ ಸ್ಟಿಲ್ 1.5 years ಓಲ್ಡ್. ಬಟ್ ಇದು ಅವಳಿಗೆ ಸರಿ ಆಗುತ್ತೆ. ಸೊ ಹಾಗಾಗಿ ಇದೊಂದು ಟಾಪ್ ತೊಗೊಂಡೆ ಅವಳಿಗೆ. ಅದಾದಮೇಲೆ ಇದಕ್ಕೆ ಏನು ಪ್ಯಾಂಟ್ಸ್ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ, ಏನು ಹೇಳ್ತಾರೆ ಇದಕ್ಕೆ, ಲೆಗ್ಗಿಂಗ್ಸ್ ಅಂತ ಇದೆ ಇದು. ಸೊ ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಕಲರ್ ಬಾಟಮ್ಸ್ ಅವಳ ಹತ್ರ ಏನೂ ಇರಲಿಲ್ಲ. ಆ್ಯಂಡ್ ಪುಟಾಣಿ ಹಾರ್ಟ್ಸ್ ಇತ್ತು, ಚೆನ್ನಾಗಿದೆ, ಸ್ಟ್ರೆಚಬಲ್ ಇದೆ, ಸ್ವಲ್ಪ ಬ್ರೀದಬಲ್ ಇದೆ, ಸಾಫ್ಟ್ ಇದೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಇದು ಸಹ ನನ್ನ ಮಗಳಿಗೆ 2 to 3 years. ಇದು ಲೆಂತ್ ಉದ್ದ ಇರೋದ್ರಿಂದ 2 to 3 years ಅದೇ ತೊಗೊಂಡೆ. ನೆಕ್ಸ್ಟ್ ಇನ್ನೊಂದು, ಇದು ಬೇಸಿಕ್ ಬ್ಲೂ ಲೆಗ್ಗಿಂಗ್ಸ್. ಮತ್ತೆ ಇದು ಸಹ ಸೇಮ್ 2 to 3 years. ಟ್ಯಾಗ್ಸ್ ಎಲ್ಲ ರಿಮೂವ್ ಮಾಡಿಲ್ಲ ಇನ್ನು. ಸೊ ಇದು $199 ಇದೆ. ಇದು $299 ಆವಾಗ. ಇದು $249 ವಿತ್ ನಿಟ್ ಬಾಟಮ್. ನಿಟ್ ಬಾಟಮ್ ನೋಡಿ, ಡಿಟೇಲಿಂಗ್. ನಿಜವಾಗ್ಲೂ ಬಟ್ಟೆ ಕ್ವಾಲಿಟಿ, ಸಾರಿ ಏನು ಹೇಳ್ತಾರೆ, ಬಟ್ಟೆ ಟೆಕ್ಸ್ಚರ್ ಹೆಸರುಗಳು ಗೊತ್ತಿಲ್ಲ. ಆ್ಯಂಡ್ ಕೆಲವು ಎಂಬ್ರಾಯ್ಡರಿ ಏನು ಮಾಡಿರ್ತಾರೆ ಅದ್ರದ್ದು ಹೆಸರು ಗೊತ್ತಿಲ್ಲ, ಬಟ್ ಹಿಂಗೆ ಮಾಡ್ತಾರೆ ಅಂತ ಗೊತ್ತು, ಅಷ್ಟು ಐಡಿಯಾಸ್ ಇದೆ ಏನು ಅಂತ. ಸೊ ಇದು ಒಂದು ಪ್ಯಾಂಟ್ ಚೆನ್ನಾಗಿದೆ. ಇದೊಂದು ಸಣ್ಣ ಪುಟಾಣಿ ಬೋ ಎಲ್ಲ ಕೊಟ್ಟಿದ್ದಾರೆ, ಕ್ಯೂಟ್ ಆಗಿದೆ. ಸೊ ಮಗಳ ಬಟ್ಟೆನೇ ಫಸ್ಟ್ ಮೇಲೆ ಇದೆ, ಅದನ್ನೇ ಮುಗಿಸ್ಬಿಡೋಣ. ಸೊ ಇದು ಒಂದು ಬೇಸಿಕ್ ಎಲ್ಲೋ ಫ್ರಾಕ್. ಇದು ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ಇದೆ, ವಿಡಿಯೋದಲ್ಲಿ ಲೈಟ್ ಇದೆ ಅಂತ ಕಾಣಿಸ್ತಾ ಇದೆ, ಬಿಕಾಸ್ ಮೇ ಬಿ ಇದು ಲೆಮನ್ ಎಲ್ಲೋ ಅಲ್ಲಿದೆ. ನ್ಯಾಚುರಲ್ ಲೈಟ್ ಅಥವಾ ರಿಂಗ್ ಲೈಟ್ ಇಂದನೋ ಗೊತ್ತಿಲ್ಲ, ಬಟ್ ತುಂಬ ಲೈಟ್ ಕಾಣಿಸ್ತಿದೆಲ್ಲ, ಲೈಟ್ ಇದೆ ಇದು ಆ್ಯಕ್ಚುಲಿ. ಏನಿಲ್ಲ, ಇಲ್ಲೊಂದು ಇದಕ್ಕೆ ಕೊಟ್ಟಿದ್ದಾರೆ,
ಇದೇನು ಎತ್ತಿ ಏನು ಬರಲ್ಲ, ಜಸ್ಟ್ ಹಾಗೆ ಒಂದು ಡಿಸೈನ್. ಬಟ್ ಕಾಸ್ಟ್ ಬಂದು ಇದ್ರದ್ದು 449 ರುಪೀಸ್. ಪ್ಯೂರ್ ಕಾಟನಲ್ಲಿದೆ, ಕಂಫರ್ಟೇಬಲ್ ಇದೆ, ಅದಕ್ಕೋಸ್ಕರ 449 ಆದರೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ ಒಂದು 3 ಬಟನ್ ಕೊಟ್ಟಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಬ್ರ್ಯಾಂಡ್ ಬಗ್ಗೆ ಯೋಚನೆ ಮಾಡದೇ ಇರೋರು ಪರವಾಗಿಲ್ಲ, ಕ್ವಾಲಿಟಿ ಅಫೋರ್ಡೆಬಲ್ ಅಲ್ಲಿ ಬೇಕು ಅಂತಿದ್ರೆ ಐ ಥಿಂಕ್ ಮ್ಯಾಕ್ಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಇನ್ನು ಒಂದು ಬಂದ್ಬಿಟ್ಟು ಟ್ರೆಂಡ್ಸಲ್ಲಿ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಮಿಕ್ಕಿರೋ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದ್ರೆ ದೀಸ್ ಆರ್ ಓಕೆ. ಒಂದು ನಾರ್ಮಲ್ ಆಗಿ ಅಫೋರ್ಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ನಾನು ಯೂಶಲಿ ಮಾಡ್ತೀನಿ ಅದನ್ನ, ಎಮರ್ಜೆನ್ಸಿ ಅಥವಾ ಶಾಪ್ ಮಾಡಲೇಬೇಕು, ಬಟ್ ಬಜೆಟಲ್ಲಿ ಶಾಪ್ ಮಾಡಬೇಕು ಅಂತಿದ್ರೆ ಐ ಥಿಂಕ್ ದೀಸ್ 2 ಆರ್ ದ ಬೆಸ್ಟ್ ಆಪ್ಷನ್ಸ್. ಬೇರೆದಕ್ಕೂ ಹೋಗ್ಬೋದು, ಬೇರೆದಲ್ಲೂ ಬಜೆಟ್ ಫ್ರೆಂಡ್. ಈಗ ಬರೀ ಟಾಪ್ಸ್ ಎಲ್ಲ ತಗೊಳ್ಳೋದಾದ್ರೆ ಈಗ H&M ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಇರ್ಬೋದು, ಅದರಲ್ಲೆಲ್ಲ ಬಜೆಟ್ ಫ್ರೆಂಡ್ಲಿ ಇದೆ. ಅಂದರೆ ನೀವು ಸೂಟ್ಸು ಆ ಥರದಕ್ಕೆಲ್ಲ ಹೋಗ್ತಾನೆ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಟಾಪ್ಸು ಜೀನ್ಸು ಅದನ್ನೆಲ್ಲ, ಯಾಕಂದರೆ ಜೀನ್ಸ್ ಎಲ್ಲ ಯೂಶಲಿ ಒನ್ ಟೈಮ್ ಬೈ ಮಾಡೋದ್ರಿಂದ ಐ ಥಿಂಕ್ ಸ್ವಲ್ಪ ಕಾಸ್ಟ್ ಕೊಟ್ಟು ತಗೊಳ್ಳೋದ್ರಲ್ಲಿ ವರ್ತ್ ಇರುತ್ತೆ. ಜೀನ್ಸ್ ನಾನಂತೂ ನನಗೆ ಗೊತ್ತಿರೋ ಮಿನಿಮಮ್ 4 to 5 years ಅಂತೂ ಯೂಸ್ ಮಾಡ್ತೀನಿ ಜೀನ್ಸು. ಸೊ ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಮತ್ತೆ ಒಂದು ಲೈಟ್ ಯೆಲ್ಲೋ ಕಲರ್ ಟಾಪ್, ಯೆಲ್ಲೋ ಆ್ಯಂಡ್ ವೈಟ್ ಲೈನ್ಸ್. ಇಲ್ಲೊಂದು ಕ್ಯೂಟ್ ಆಗಿ ಟ್ವಿಸ್ಟ್ ಮಾಡಿರೋ ಡಿಸೈನ್ ಇದೆ. ಸೊ ಬ್ಯಾಕ್ ಏನೂ ಇಲ್ಲ, ಜಸ್ಟ್ ಪ್ಲೇನ್ ಟಾಪ್ ಇದು. ಸೊ ಇದು ಬಂದು 299, 2 to 3 years ಇದೆ ಇದು. ಅದಾದಮೇಲೆ ಇದೊಂದು ಸ್ಕಾಫಾ, ಇದು ಸ್ಟೋಲ್. ಸೊ ಇವಳಿಗೆ ಗಾಡಿ ಓಡಿಸೋದಕ್ಕೆ ಬೇಕು, ಫೇಸ್ ಟೈಮ್ ಮಾಡೋದಕ್ಕೆ ಅಂತ. ಯಾಕಂದರೆ ಇದು ತುಂಬ ಸಾಫ್ಟ್ ಇದೆ ಮೆಟೀರಿಯಲ್. ಸೊ ಯೂಶಲಿ ನಾರ್ಮಲ್ ಆಗಿ ಇವಳು ಕೂರ್ಗಲ್ಲಿ ಯೂಶಲಿ ಶಾಪ್ ಮಾಡ್ತಾಳೆ, ಅಲ್ಲಿ ಸಾಫ್ಟ್ ಮೆಟೀರಿಯಲ್ ಮತ್ತು ಸ್ಕಿನ್ ಫ್ರೆಂಡ್ಲಿ ಮೆಟೀರಿಯಲ್ ಸಿಗೋದು ಸ್ವಲ್ಪ ಕಷ್ಟ. ಏನು ಮೆಟೀರಿಯಲ್ ಸಿಗುತ್ತೆ, ಸಾರಿ ಮೆಟೀರಿಯಲ್, ಶಿಫಾನ್ ಮೆಟೀರಿಯಲ್ಸು ಆ ಥರದ್ದು ಬರುತ್ತೆ. ಅದು ಇರಿಟೇಟಿಂಗ್ ಆಗುತ್ತೆ, ನಿಜವಾಗ್ಲೂ ಇಲ್ಲೆಲ್ಲ ಇರಿಟೇಟಿಂಗ್ ಆಗುತ್ತೆ ಅಂತ. ಸೊ ಇದು ಒಂದು ಕಾಸ್ಟ್ ಹೆವಿ ಇದೆ, ಬಟ್ ಕಂಫರ್ಟೇಬಲ್ ಆ್ಯಂಡ್ ಲಾಂಗ್ ಲೈಫ್ ಅಷ್ಟೇ. 500 ರುಪೀಸ್, 499 ಇದೆ, ₹1 ಕಡಿಮೆ ಮಾಡಿದ್ದಾರೆ. ಇವಳು ಮೆನ್ಸ್ ಸೆಕ್ಷನ್ಗೆ ಹೋಗ್ಬಿಟ್ಟು 2 ಚಡ್ಡಿ ಎತ್ಕೊಬಂದಿದ್ದಾಳೆ. ಮೆನ್ಸ್ ಸೆಕ್ಷನ್ ಇದು ಆ್ಯಕ್ಚುಲಿ ನೈಟ್ ವೇರ್ ಚಡ್ಡಿಗಳು ಮೆನ್ಸ್ ಸೆಕ್ಷನಲ್ಲಿ ಲೇಡೀಸ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಮೇ ಬಿ ನೀವು ಡಿಮಾರ್ಟ್ಗೆ ಅಥವಾ ಮ್ಯಾಕ್ಸ್ಗೆ ಈ ಥರ ಅಲ್ಲಿ ಹೋದಾಗ ಮೆನ್ಸ್ ಸೆಕ್ಷನಲ್ಲಿ, ಐ ಮೀನ್ ನೀವು ಚಡ್ಡಿ ಹಾಕ್ತೀರಾ ಅಂದರೆ ಕಂಫರ್ಟೇಬಲ್ ಕಾಟನ್ ಚಡ್ಡಿಗಳು ಯು ಗೆಟ್ ಇಟ್ ಇನ್ ಮೆನ್ಸ್ ಸೆಕ್ಷನ್. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಸಿಗುತ್ತೆ. ಲೇಡೀಸ್ ಸೆಕ್ಷನಲ್ಲಿ ಈ ಥರ ಸಿಗಲ್ಲ, ಗೊಂಬೆಗಳು ಅದು ಇದು, ಮತ್ತು ಸ್ಟ್ರೆಚಬಲ್ ಮೆಟೀರಿಯಲ್ಸ್ ಇರುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಮಿನಿಸೋಗೆ ಹೋಗಿದ್ವಿ. ಸೊ ಮಿನಿಸೋ ಅಲ್ಲಿ ಗ್ಲಾಸಸ್. ಸೊ ಯೂಶಲಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಗ್ಲಾಸ್ ಹಾಕ್ತೀನಿ, ಡಸ್ಟಿಗೆ, ಆಮೇಲೆ ದೂರ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಇದು ಬಂದು ಅಗೇನ್ ಇದು ಬ್ರ್ಯಾಂಡ್ ಇಲ್ಲ, ಬಿಕಾಸ್ 600 ರುಪೀಸ್ ಫ್ರಮ್ ಮಿನಿಸೋ ಅಂತಾನೆ. ಅದು ಮಿನಿಸೋ ಅಲ್ಲಿ ಎಲ್ಲ ಪ್ರಾಡಕ್ಟ್ಸು ವಿತೌಟ್ ಬ್ರ್ಯಾಂಡ್. And these are my glasses. ಯಾರು ಚೆನ್ನಾಗಿದೆ ಕಮೆಂಟ್ ಮಾಡಿ. Do comment. ಹೂಸ್ ಲುಕಿಂಗ್ ಗುಡ್. ಅವಳು ಮಾತ್ರ ಅಂತೆಲ್ಲ ಹೇಳಂಗಿಲ್ಲ ಆಯ್ತಾ, ಅಥವಾ ನಾನು ಮಾತ್ರ ಅಂತಲೂ ಹೇಳಂಗಿಲ್ಲ. ಐ ಹೋಪ್ ಟ್ರಾವೆಲ್ ಮಾಡ್ಬೇಕು, ಮೇ ಬಿ ನೆಕ್ಸ್ಟ್ ಟ್ರಾವೆಲ್ ಯಾವಾಗಾರು ಮಾಡ್ಬೇಕಾರೆ ಐ ಬಿ ವೇರಿಂಗ್ ದಿಸ್ ಗ್ಲಾಸ್ ಫರ್ ಶಾಪ್. ನೀವು ಯಾವಾಗ ಹಾಕ್ತೀರಾ? ಮದುವೆ ಆದ್ಮೇಲೆನಾ? ಹನಿಮೂನ್ಗೆ. ಅದಕ್ಕಿಂತ ಮುಂಚೆ ಹಾಕಲ್ವ ಅಂತ ಹೇಳಿ. ಸೊ ಇದೆರಡು ಗ್ಲಾಸು. ಹೇರ್ ಕ್ಲಿಪ್ಸು ತಗೊಳ್ಳೋಣ ಅಂತ ಅಲ್ಲಿ ಕಾಣಿಸಿದ್ದಕ್ಕೆ ಇದು ತಗೊಳ್ಳೋಣ ಅಂತ ತಲೆಗೆ ಬಂದಿದ್ದು. ಸೊ ಏನೇ ಪ್ಲಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಇದೇ ಬೇಕು ಇಂಥ ಐಟಮೇ ತಗೋಬೇಕು ಅಂತ. ಬಿಕಾಸ್ ಹೇರ್ ಕ್ಲಿಪ್ ಎಷ್ಟಿದ್ರು ಸಾಲಲ್ಲ. ಯಾಕಂದರೆ ನಮ್ಮ ಮನೇಲಿ ನನ್ನ ಮಗಳು ಯಾವಾಗ ಕೆಳಗಡೆ ಎತ್ತಿ ಮುಡಿತೊಳಗೆ ಗೊತ್ತಿಲ್ಲ, ಕಿತ್ತೋಗಿರುತ್ತೆ. ಸೊ ಇದೊಂದು 3 ಕ್ಲಿಪ್ಸ್, ಪುಟಾಣಿ ಕ್ಲಿಪ್ಸ್. ಇದು ತುಂಬ ಫುಲ್ ಹೇರ್ ಬಗ್ಗೆ ಆಗಲ್ಲ, ಬಟ್ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. 3 ಬೇಸಿಕ್ ಕಲರ್ಸ್ ಇದೆ, ವೈಟ್, ಗ್ರೇ ಆ್ಯಂಡ್ ಬ್ರೌನಿಶ್ ಅಲ್ಲಿದೆ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಇವಳು ತೊಗೊಂಡಿರೋ ಕ್ಲಿಪ್. ಅವಳಿಗೆ ಫುಲ್ ಹೇರ್ ಟೈ ಮಾಡೋದಕ್ಕೆ ಬೇಕು, ಚಿಕ್ಕ ಕ್ಲಿಪ್ಸ್ ಬೇಡ ಅಂತ ಹೇಳ್ಬಿಟ್ಟು ಇದೆರಡು. ಇದು ಸಹ ಬೇಸಿಕ್ ಕಲರ್ಸ್, ವೈಟ್ ಆ್ಯಂಡ್ ಗ್ರೇ ಇದೆ, ಚೆನ್ನಾಗಿದೆ. ಅಷ್ಟು ಬೇಗ ಏನು ಹಾಳಾಗಲ್ಲ, ಅಂದರೆ ಕೇರ್ಫುಲ್ಲಾಗಿ ಯೂಸ್ ಮಾಡಿದರೆ ಆರಾಮಾಗಿ ಎಷ್ಟೊಂದು ಟೈಮ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದೊಂದು ಸ್ವಲ್ಪ ಫೇಸ್ ಮಾಸ್ಕ್ ತೊಗೊಂಡಿದ್ದಾಳೆ. ನಿಮಗೆ ಪ್ಲಾಸ್ಟರ್ ಸಹ ಹಾಕ್ಬಿಡ್ತೀನಿ, ನೋಡಿ ತೋರಿಸ್ತೀನಿ ಯಾವ್ಯಾವ ಫ್ಲೇವರ್ಸ್ ಇದೆ. ಫ್ಲೇವರ್ಸ್ ಅಲ್ಲ ಸಾರಿ, ಏನು ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಮಾಸ್ಕ್ಸ್ ಇದೆ. ಸೊ ಇದು ಬಂದು ಗೊತ್ತಿಲ್ವಲ್ಲ, ಇದು ಬಂದು ಸೀವೀಡ್ ಅಂತೆ, ನ್ಯಾಚುರಲ್ ಬ್ಯೂಟಿ ಸೀವೀಡ್. ಚೆನ್ನಾಗಿದೆ ಇದು, ಆ್ಯಕ್ಚುಲಿ ಸೂದಿಂಗ್ ಅನಿಸುತ್ತೆ. ಹನಿ ನ್ಯಾಚುರಲ್ ಮಾಸ್ಕ್. ಅದಾದಮೇಲೆ ಇದು ನಯಸಿನಮೈಡ್ ಇದೆ, ಇದು ಪೆಪ್ಟೈಡ್ ಎಸೆನ್ಸ್. ಆಮೇಲೆ ಇದು ಬಂದು ಕೂಲಿಂಗ್ ಫೇಸ್ ಮಾಸ್ಕ್. ಚೆನ್ನಾಗಿದೆ ಫೇಸ್ ಮಾಸ್ಕ್ಸ್. ಇದು
ಶೇವ್ ಎಲ್ಲ ಮುಖ ಶೇವ್ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ. ಎಲ್ಲರೂ ಏನು ಮಾಡ್ತಾರೆ ಇದನ್ನ ಒಂದ್ಸತಿ ಯೂಸ್ ಮಾಡ್ತಾರೆ, ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡು ಇರೋ ಸೀರಮ್ ಜಾಸ್ತಿ ಇರುತ್ತೆ, ಅಷ್ಟು ಸೀರಮ್ ಒಂದೇ ಸತಿ ಮುಖಕ್ಕೆ ಹಾಕಿದ್ರೂ ಅದೇನು ಯೂಸ್ ಇಲ್ಲ. ಸೊ ಇದನ್ನ ಸ್ವಲ್ಪ ಏನು ಸ್ಕ್ವೀಸ್ ಮಾಡಿದ್ರೆ ಸೀರಮ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು 1-2 ಟೈಮ್ಸ್ ಲೈಕ್ ಕಂಟಿನ್ಯೂಸ್ ಫಸ್ಟ್ 2-3 ಡೇಸ್ಗೆ ಒಟ್ಟಿಗೆ ಯೂಸ್ ಮಾಡ್ಬೋದು. ಸೊ ಯೂಸ್ ಆಗುತ್ತೆ, ಚೆನ್ನಾಗಿದೆ. ನೇಲ್ ಕಲರ್ಸ್ ತಗೊಂಡ್ವಿ, ಇದು ಸಹ ಮಿನಿಸೋದು. ಸೊ ಇದೊಂದು ಟ್ರಾನ್ಸ್ಪರೆಂಟ್ ಏನು ಶೈನಿಂಗ್ ಇದೆ, ಗ್ಲಿಟರ್ಸ್ ಇದೆ, ಟ್ರಾನ್ಸ್ಪರೆಂಟ್ ಗ್ಲಿಟರ್ಸ್. ಇದು ಯಾವ ಕಲರು, ರೆಡ್ಡಿಶ್ ಪಿಂಕಲ್ಲಿ ಇದೆ. ಇದು ನಂದಲ್ಲ, ಇದು ಮೋಸ್ಟ್ಲಿ ರೆಡ್ ಕಾಣಿಸ್ತಿದೆ, ಬಟ್ ರೆಡ್ಡಿಶ್ ಪಿಂಕಲ್ಲಿ ಇದೆ, ಬೆರಿ ರೆಡ್ ಅಂತ. ಸೊ ಹೌದು, ರೆಡ್ಡಿಶ್ ಪಿಂಕ್, ಬೆರಿ ರೆಡ್. ಇದು ಬಂದು ಶಿಮರ್ ಅಂತ, ಶಿಮರ್ ಇದ್ರ ಹೆಸರು. ಇದು ಬಂದ್ಬಿಟ್ಟು ಮಾವೆ ಅಂತ. ಇದು ಬಂದು ಪರ್ಪಲಿಶ್ ಅಲ್ಲಿ, ಲ್ಯಾವೆಂಡರ್ ಪರ್ಪಲಿಶ್ ಆ ಕಲರಲ್ಲಿ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಮಾಸ್ ಗ್ರೀನ್, ಇದು ಮಾಸ್ ಗ್ರೀನ್. ಸೊ ಈ ಕಲರ್ಸ್ ಎಲ್ಲ ನಾನು ಅಷ್ಟು ಯೂಸ್ ಮಾಡಿಲ್ಲ, ಇದೆರಡು. ಸೊ ಅದಕ್ಕೋಸ್ಕರ ಇದೆರಡು ನಾನು ತಗೊಂಡೆ, ಇದೆರಡು ಅವಳು ತಗೊಂಡಿರೋದು. ಇದು ಇವಳು ನೋಸ್ ಪ್ಯಾಚಸ್, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್. ಇದರಲ್ಲಿ ನಾನು ಯೂಸ್ ಮಾಡಿರೋ ಥರ ಸ್ಕಿನ್ ಮೇಲ್ಗಡೆ ಇರೋ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ, ಬಟ್ ಬ್ಲ್ಯಾಕ್ ಹೆಡ್ಸ್ ಆಗಿ ಅದ್ರ ಮೇಲೆ ಸ್ಕಿನ್ ಆಲ್ರೆಡಿ ಗ್ರೋತ್ ಆಗಿದ್ರೆ ಬರಲ್ಲ, ಸ್ವಲ್ಪ ಪ್ರೆಸ್ ಮಾಡಬೇಕು. ಸೊ ಇದೊಂದು ನೋಸ್ ಪ್ಯಾಚಸ್. ಇದು ಬಂದು 170 ರೂಪೀಸ್ ಇದೆ. ಎಷ್ಟು ಸ್ಟ್ರಿಪ್ಸ್ ಇದೆ? 10 ಸ್ಟ್ರಿಪ್ಸ್ ಇದೆ. 10 ಸ್ಟ್ರಿಪ್ಸು 170 ರೂಪೀಸ್. ಆ್ಯಂಡ್ ಇದೆಲ್ಲ ನೇಲ್ ಕಲರ್ಸ್ ಬಂದು ಎಷ್ಟು 70 ರೂಪೀಸ್ ಈಚ್, ಎಲ್ಲನೂ 70 ರೂಪೀಸ್ ಈಚ್. ಕ್ವಾಲಿಟಿ ಇರುತ್ತೆ, ಬೇಗ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ಅಲ್ಲಿದು ಪ್ರಿಫರ್ ಮಾಡ್ತೀನಿ. 450. ಸೊ ಈ ಗ್ಲಾಸ್ದು ಕಾಸ್ಟ್ ಬಂದು 450, ನಂದ್ರದ್ದು 600, ಅವಾಗಲೇ ಹೇಳಿರಲಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಎರಡು ವಾಲೆಟ್ ತೊಗೊಂಡ್ವಿ. ಇದು ಸೇಮ್ ವಾಲೆಟ್, ಎರಡು ಕೂಡ ಸಿಂಪಲ್ ಆ್ಯಂಡ್ ಕ್ಲಾಸಿಕ್ ಅಂತ ಇದೆ. ಸೊ ಲೆದರ್ ಟೆಕ್ಸ್ಚರಲ್ಲಿ ಇದೆ. ಇದು ಪ್ಯೂರ್ ಲೆದರ್ ಅಂತೆಲ್ಲ ಗೊತ್ತಿಲ್ಲ, ಬಟ್ ಇದ್ರದ್ದು ಕಾಸ್ಟ್ ಬಂದು 400 ರೂಪೀಸ್ ಈಚ್ ವಾಲೆಟ್. ಕಾಸ್ಟ್ ವರ್ತಿ ಅಂತ ಅನ್ನಿಸ್ಲಿಲ್ಲ, ಬಟ್ ಬಾಳ್ಕೆ ಬರುತ್ತೆ, ಹಾಗಾಗಿ ತಗೊಂಡ್ವಿ. ಸೊ ಇದರಲ್ಲಿ ಜಾಸ್ತಿ ಏನಿಲ್ಲ. ಕಾರ್ಡ್ ಹೋಲ್ಡರ್ಸ್ ಬೇಕಿತ್ತು, ಆ್ಯಂಡ್ ಚಿಕ್ಕ ಪರ್ಸ್ ಒಳಗಡೆ ಹಾಕೊಳ್ಳೋ ಥರ. ಸೊ ಇಲ್ಲಿ 2 ಕಾರ್ಡ್ ಹೋಲ್ಡರ್ ಇದೆ, ಆ್ಯಂಡ್ ಇಲ್ಲೂ 3 ಕಾರ್ಡ್ ಹೋಲ್ಡರ್ ಇದೆ. ಇಲ್ಲಿ 2 ಇದೆ ಈ ಕಡೆ ಸೈಡ್, ಆ್ಯಂಡ್ ಜಸ್ಟ್ ಒಂದು ಪೌಚ್ ಇದೆ ಇಲ್ಲಿ ಅಷ್ಟೇ. ಸೇಮ್ ಗೋಸ್ ವಿತ್ ಇದು ಅಷ್ಟೇ, ಸೇಮ್. ಅವಳು ಬ್ಲ್ಯಾಕ್ ತೊಗೊಂಡ್ಲು, ನಾನು ಬೇಜ್ ತೊಗೊಂಡೆ. ಕ್ಯೂಟ್ ಆಗಿದೆ, ಪಾಕೆಟ್ ಫ್ರೆಂಡ್ಲಿ ಇದೆ, ಪಾಕೆಟ್ ಒಳಗಡೆ ಎಲ್ಲ ಹಾಕೊಂಡು ಹೋಗ್ಬೋದು. ಬಟ್ ಜಾಸ್ತಿ ತುಂಬಿಸಿದ್ರೆ ಪಾಕೆಟ್ ದಪ್ಪ ಆಗ್ಬೋದು. ಸ್ವಲ್ಪ ಪಾಕೆಟ್ ಒಳಗೆ ಹಾಕೊಂಡು ಹೋಗ್ಬೋದು, ಆ್ಯಕ್ಚುಲಿ ಜೀನ್ಸ್ ಪಾಕೆಟ್ ಒಳಗೆ. ಫಸ್ಟ್ ಒಂದು ಸೈಡು ಇದು ಫೋನ್ ಹಿಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಅದಾದಮೇಲೆ ಇದೊಂದು ಬ್ಯಾಗ್. ಇದು ಕೂಡ ಲೆದರ್ ಟೆಕ್ಸ್ಚರಲ್ಲಿ ಇದೆ, ಬಟ್ ಸ್ಮೆಲ್ ಅಂತ ಗೊತ್ತಾಗ್ತಿಲ್ಲ, ಹೆಂಗೆ ನೋಡ್ತಾರೋ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಇದೆ. ಅಷ್ಟು ಬೇಗ ಕಿತ್ತೋಗಲ್ಲ. ಏನಕ್ಕಂದ್ರೆ ಯೂಶಲಿ ನಾನು ನೋಡಿದ್ದೀನಿ ಲೆದರ್ ಬೇಗ ಈ ಸೈಡ್ ಎಲ್ಲಾದ್ರೂ ತಾಗಿದ್ರೆ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ, ಹಿಂಗೆ ಪೀಲ್ ಆಗಿರುತ್ತೆ. ಮ್ಯಾಕ್ಸ್ ಬ್ಯಾಗ್ಗಳು ಚೆನ್ನಾಗಿದ್ದಾವೆ, ಸೊ ವರ್ತ್ ಅಂತ ಹೇಳ್ಬೋದು. ಇದ್ರದ್ದು ಕಾಸ್ಟ್ ಬಂದು 1299 ಇದೆ. 1299 ತಗೊಂಡ್ರಾ? 1299. ಹಿಂಗೆ ಡಿಸ್ಕೌಂಟ್ಸ್ ಎಲ್ಲ ಏನೂ ಇರಲಿಲ್ಲ. ಎಸ್, ನನ್ನ ಮಗಳದ್ದು ಏನಕ್ಕಂತದ್ದು, ಏನದು ಇದೊಂದು ಗೊಂಬೆ ನೋಡ್ಬಿಟ್ಟು, ಡಾಲ್ ನೋಡ್ಬಿಟ್ಟು ಹಿಡ್ಕೊಂಡೋಳು ಬಿಟ್ಟೇ ಇಲ್ಲ. ಸೊ 500 ರೂಪೀಸ್ ಇಷ್ಟುದ ಇದೆ. ಅವಳು ಅರ್ಧ ಇದೆ, 500 ರೂಪೀಸ್, 499. ಏನು ಮಾಡೋಕ್ಕಾಗಲ್ಲ. ಸೊ ಈ ಬ್ಯಾಗ್ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ ಫಸ್ಟ್, ವಿತ್ ಬಟನ್. ಟೋಟ್ ಬ್ಯಾಗ್ ಹುಡುಕಿದ್ದವಳು. ಸೊ ಆಲ್ಮೋಸ್ಟ್ ಟೋಟ್ ಬ್ಯಾಗ್ ಥರ ಇದೆ, ಬಟ್ ಜಿಪ್ ಇದೆ ಅಷ್ಟೇ. ಟೋಟ್ ಬ್ಯಾಗ್ ಕೆಲವು ದೊಡ್ಡ ಬ್ಯಾಗ್ಗಳಿಗೆ ಜಿಪ್ ಇರುತ್ತೆ. ಸೊ ಇದೊಂದು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ. ಆ್ಯಂಡ್ ಇನ್ನೂ ಒಂದು ಇಲ್ಲಿ ಒಳಗಡೆ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ, ಪುಟಾಣಿದು, ಲೈಕ್ ವಾಲೆಟ್ಸ್ ಅಥವಾ ಸೀಕ್ರೆಟ್ ಕಂಪಾರ್ಟ್ಮೆಂಟ್. ಅದಾದಮೇಲೆ ಇನ್ನೊಂದು ಸೈಡಲ್ಲಿ 2 ಓಪನ್ ಕಂಪಾರ್ಟ್ಮೆಂಟ್ಸ್, ಲೈಕ್ ಫೋನ್ ಹೋಲ್ಡರ್ಸ್ ಆ ಥರ ಇದೆ. ಓಪನ್ ಕಂಪಾರ್ಟ್ಮೆಂಟ್ಸ್ 2 ಇದೆ, ಚೆನ್ನಾಗಿದೆ. ಸೊ ತುಂಬ ಥಿಂಗ್ಸ್ ಫಿಟ್ ಇನ್ ಮಾಡ್ಬೋದು. ಸೊ ಇದೊಂದು ಬ್ಯಾಗಲ್ಲೇ ಇವಾಗ ಇಷ್ಟು ತೋರಿಸಿರೋ ಐಟಮ್ ಕೂಡ ಫಿಟ್ ಇನ್ ಮಾಡಿದ್ದು, ಇದು ಚೆನ್ನಾಗಿ ಫಿಟ್ ಮಾಡ್ಬೋದು. ಆ್ಯಂಡ್ ತುಂಬ ಇದು ಇಲ್ಲ, ಲೈಟ್ ವೈಟ್ ಟು ಕ್ಯಾರಿ, ಚೆನ್ನಾಗಿದೆ. ಆ್ಯಂಡ್ ಬ್ರೌನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇಟ್ ಗೋಸ್ ವಿತ್ ಆಲ್ ಔಟ್ಫಿಟ್ಸ್ ಕೂಡ. ಬ್ಯಾಗ್ ಕ್ಲಾಸಿ ಆಗಿದೆ. ಸೊ ಕ್ಲಾಸಿ ಆಗಿರೋದ್ರಿಂದ ಇಟ್ ಗೋಸ್ ವಿತ್ ಟ್ರೆಡಿಷನಲ್ ಅಥವಾ ಮಾಡರ್ನ್ 2 ಔಟ್ಫಿಟ್ ಜೊತೆನೂ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಇನ್ ದ ಕಲರ್ ಆ್ಯಕ್ಚುಲಿ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ, ಬಟ್ ಇದು ಇನ್ನೂ ಸ್ವಲ್ಪ ಡಾರ್ಕ್ ಕಲರಲ್ಲಿ ಇದೆ, ಡಾರ್ಕ್ ಬ್ರೌನಲ್ಲಿ. ಇಟ್ ಬ್ಯಾಗ್. ನೀವೇನು ಹೇಳ್ಬೇಕು ಇವಾಗ? ನೀವೇನು ಹೇಳ್ತೀರಾ? Hello. ಹಾಯ್, ಸಿ ಹಾಯ್. Namaste. So total cost of the shopping is max ಅಲ್ಲಿ 6200 rupees ಅಲ್ಲ, 6200 rupees ಆಯ್ತು. ಅಂಡ್ ಮಿನಿಸೋ ಅಲ್ಲಿ 2600 rupees ಆಯ್ತು. ಸೊ ನಾವು ದೊಡ್ಡ ಐಟಮ್ಸ್ ಏನೂ ತಗೊಂಡಿಲ್ಲ, ಆದ್ರೂ ಸಹ ಕಾಸ್ಟ್ ಇಷ್ಟ ಆಗಿದೆ.
ಐ ಥಿಂಕ್ ಸಣ್ಣ ಸಣ್ಣ ಐಟಮ್ಸೇ ತುಂಬ ಕಾಸ್ಟ್ ಮಾಡೋದು ಆ್ಯಂಡ್ ಮಾಲ್ ಕಾಸ್ಟ್ಗಳು ಗೊತ್ತೇ ಇದೆ ಅಲ್ಲ. ಸೊ ಇದು ಶೋಕಿ ವಿಡಿಯೋ ಅಲ್ಲ, ನಾವು ಯೂಶಲಿ ಮಾಡೋದು ಹಿಂಗೇನೆ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೋದ್ವಿ. ವೈ? ಬಿಕಾಸ್ ನಾವಿಬ್ಬರೇ ಇದ್ವಿ ಮನೇಲಿ, ನನ್ನ ಹಸ್ಬೆಂಡ್ ಇರಲಿಲ್ಲ ಆ್ಯಂಡ್ ಮಗಳಿದ್ಲು. ಅವಳನ್ನ ಕ್ಯಾರಿ ಮಾಡಿಕೊಂಡು ಶಾಪ್ ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ ಕ್ಯಾರಿ ಮಾಡ್ಕೊಂಡು ಅವಳನ್ನ. ಹಾಗಾಗಿ ಅವಳು ಯಾವಾಗ ನಿದ್ದೆ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ, ಪೋಸ್ಟ್ ನೂನ್ ನ್ಯಾಪ್. ಸೊ ಹಾಗಾಗಿ ಮಾಲ್ಗೆ ಹೋಗೋಣ ಅಂತ ಅನ್ನಿಸ್ಕೊಂಡು ಹೋದ್ವಿ ಅಷ್ಟೇ. ಯೂಶಲಿ ಇವಳು ಬಂದಾಗ ಒನ್ ಟೈಮ್ ಮಾಲ್ ವಿಸಿಟ್ ಅಂತೂ ಗ್ಯಾರಂಟಿ. ಸೊ ಹಾಗಾಗಿ ಈ ಶಾಪಿಂಗ್ ವಿಡಿಯೋ. ಸೊ ಆಲ್ಮೋಸ್ಟ್ 11,000 ಚೇಂಜ್ ಆಯಿತು ಅನ್ಸುತ್ತೆ ಎರಡು. ಆ್ಯಂಡ್ ಫುಡ್ ಗಿಡೆಲ್ಲ ಅದೇ ಫುಡ್ಡು, ಕೊರಿಯನ್ ಫುಡ್, ಅದೇನೋ ಕೊರಿಯನ್ ಕ್ವಿಝಿನಿಗೆ ಅಂತ ಹೋದ್ವಿ ಹೇಳೋದಲ್ಲ, ಅವಾಗಲೇ ಮೋಸ್ಟ್ಲಿ ಶಾರ್ಟ್ಸಲ್ಲಿ ಹೇಳಿರ್ತೀನಿ. ಜಸ್ಟ್ 3 ಐಟಮ್ಸ್ ತೊಗೊಂಡಿದ್ದು. ಒಂದು ಡ್ರಿಂಕ್, ಬೋಬಾ ಡ್ರಿಂಕ್ ಒಂದು, ಇನ್ನೂ ಒಂದು ನೂಡಲ್ಸ್ ಏನೋ ಒಂದು ತೊಗೊಂಡಿದ್ವಿ, ಇನ್ನೊಂದು ಏನೋ ರೈಸ್ ಕೇಕ್ ತೊಗೊಂಡಿದ್ವಿ. ಸೊ ಅದು ಮೂರಕ್ಕೆ 944 950 ರುಪೀಸ್ ಏನೋ ಬಿತ್ತು. ಅದು ಹೊಟ್ಟೆ ತುಂಬಿಲ್ಲ ಅಂತ ಡೋನಟ್ಸ್ ತೊಗೊಂಡು ಇಬ್ರು ಒಂದೊಂದು. ಅದಾದಮೇಲೆ ಲಾಸ್ಟಿಗೆ ರಿಟರ್ನ್ ಬರಬೇಕಾದ್ರೆ ಕೆಬಾಬ್ ಸಿಗೋಗಿದ್ದು. ಸೊ ಕೆಬಾಬ್ ಚಲ್ಲಿ ಫುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆ. ಬಟ್ ಅದ್ರಲ್ಲಿ ಸ್ವಲ್ಪ ರೈಸ್ ನಮ್ಗೆ ಎಕ್ಸ್ಟ್ರಾನೇ ಆಯಿತು ಇಬ್ಬರಿಗೆ. ಅದೇನೋ ವೆಜ್ ಪ್ಲ್ಯಾಟರ್ ಅಂತ ಏನೋ ತೊಗೊಂಡಿದ್ವಿ. ಸೊ 4 ಪೀಸ್ ಇದಿತ್ತು, ಏನು ಪೀತಾ ಬ್ರೆಡ್ದು 4 ಪೀಸ್ ಇತ್ತು. ಆಮೇಲೆ 4 ಫಲಾಫಲ್ ಇದಿತ್ತು. ಅದಂತೂ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಏರ್ ಫ್ರೈಡ್ ಅನ್ಸುತ್ತೆ, ಅದು ಆಯಿಲ್ ಫ್ರೈಡ್ ಅಲ್ಲ, ಏರ್ ಫ್ರೈಡ್. ಮತ್ತೆ ಹಮ್ಮಸ್ ಇತ್ತು, ತುಂಬ ಚೆನ್ನಾಗಿತ್ತು, ಅದು ಸಖತ್ ಟೇಸ್ಟಿಯಾಗಿತ್ತು. ಆಮೇಲೆ ಬ್ರಿಂಜಾಲ್ದು ಏನೋ ಅಂದರೆ ಬದನೆಕಾಯಿಯನ್ನು ಅದನ್ನೇನೋ ಸುಟ್ಬಿಟ್ಟು ಅದ್ರ ಮೇಲೆ ಟೊಮ್ಯಾಟೊ, ಈರುಳ್ಳಿ, ಅದೇನೋ ಒಂದು ಸ್ವಲ್ಪ ಗೊಜ್ಜು ಥರ, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಏನೋ ಗ್ರೇಪ್ಸ್, ಯಾವ್ದು ಗ್ರೇಪ್ಸು, ಡ್ರೈ ಗ್ರೇಪ್ಸ್ ಹಾಕ್ಬಿಟ್ಟು ಅದೇನೋ ರೈಸ್ ಮಾಡಿದ್ರು, ಅದು ಚೆನ್ನಾಗಿತ್ತು. ಅಷ್ಟೇ. ಇನ್ನೇನಿತ್ತು ಅಂದರೆ ಸ್ಯಾಲಡ್ ಇತ್ತು ಒಂದು, ಕ್ಯೂಕಂಬರ್ ಸ್ಯಾಲಡ್. ಅದ್ರದ್ದು ಅಲ್ಲಿ ಸಪ್ರೇಟ್, ಮೇ ಬಿ ಸಪ್ರೇಟ್ ಏನು ಅಂತ ಕೇಳಿದರೆ ಅದ್ರ ಹೆಸರುಗಳು ಗೊತ್ತಿರುತ್ತೆ. ಬಿಕಾಸ್ ಆ ರೆಸ್ಟೋರೆಂಟಲ್ಲಿ ಒಂದೊಂದು ಐಟಮ್ಸ್ಗೂ ಒಂದೊಂದು ಹೆಸರು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅಷ್ಟು ಫುಡ್. ಸೊ ಟೋಟಲ್ ಬಿಲ್ ಆಲ್ಮೋಸ್ಟ್ ಒಂದು 11, ಆಟೋ ಚಾರ್ಜ್ ಅಂತೆಲ್ಲ ಹೇಳಿದ್ರೆ ಆಲ್ಮೋಸ್ಟ್ 12,000. ಸೊ 4 ಅವರ್ಸ್ದು ಕಾಸ್ಟ್ ಬಂದು 12,000. ಪ್ಲೀಸ್ ಹಿಂಗೆ ಮಾಡಬೇಡಿ, ಸೇವ್ ಮನಿ ಅಷ್ಟೇ. ಸೊ ನಮಗೂ ನೆನೆ ಹಂಗೆ ಅನ್ಸಿದ್ದು ಹೋಗಿ ಬಂದ್ಮೇಲೆ. ಆ್ಯಕ್ಚುಲಿ ನಮ್ದು ಇನ್ನೂ ಪ್ಲ್ಯಾನ್ ಒಂದಷ್ಟಿತ್ತು. ವಾಚ್ ನೋಡಬೇಕಿತ್ತು, ಇನ್ನೇನು ನೋಡಬೇಕಿತ್ತು, ಡ್ರೆಸ್ ನೋಡಬೇಕಿತ್ತು, ಅದೇ H&Mಗೆ ಹೋಗಬೇಕಿತ್ತು, ಜೀನ್ಸ್ ನೋಡಬೇಕಿತ್ತು, ಆ್ಯಂಡ್ ವಾಚಸ್ ನೋಡಬೇಕಿತ್ತು. ಇಬ್ರಿಗೂ ಗೋಲ್ಡ್ ಕಲರ್ ವಾಚ್, ಗೋಲ್ಡ್ ಸ್ಟಾರ್ಟ್ ವಾಚ್ ತೊಗೊಳ್ಬೇಕು ಅಂತ ಒಂಥರ. ಅದು ಆಲ್ರೆಡಿ ವಿಷನಲ್ಲಿದೆ, ತೊಗೋಬೇಕು ಅಂತ. ತೊಗೊಂಡ್ರೆ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ, ಬಟ್ ಟೈಮ್ ಆಗಿಲ್ಲ. ಆಲ್ರೆಡಿ ಊಟ ತಿನ್ಕೊಂಡೆಲ್ಲ ಹೊರಡೋಷ್ಟರಲ್ಲಿ 7:45 ಆಗಿತ್ತಾ, ಅಲ್ಲ 7:45 ಮನೆಗೆ ಬಂದು ತಲುಪಬೇಕಾದ್ರೆ ಆಲ್ಮೋಸ್ಟ್ 7 o'clock ಆಗೋಗಿತ್ತು. ಇನ್ನು ಮನೆಗೆ ಹೋಗಿ ಇವಳ ಕೆಲಸಗಳು ಬೇಜಾನಿರ್ತದೆ ಅಂತ ಬಂದ್ಬಿಟ್ಟು ಅಷ್ಟೇ. That's all for the shopping haul. ಸೊ ನೋಡೋಣ, ನೆಕ್ಸ್ಟ್ ಏನಾದರೂ ಶಾಪ್ ಮಾಡಿದ್ರೆ ಮತ್ತೆ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ. ಪ್ಲೀಸ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಎಷ್ಟೊಂದು ಯೂಟ್ಯೂಬರ್ಸ್ನ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರಾ. ಸಿಮಿಲರ್ ವೇ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾಮೆಂಟ್ಸಿಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಸೊ ಕಾಮೆಂಟ್ ಮಿಸ್ ಮಾಡಲ್ಲ. Do watch, subscribe, ಆಮೇಲೆ ಲೈಕ್, share and subscribe. ಇದು ನನ್ನ ತಂಗಿ ಕಡೆಯಿಂದ ರಿಕ್ವೆಸ್ಟ್. ಹೋಪ್ ಆ ರಿಕ್ವೆಸ್ಟಿಗೆ ನೀವೆಲ್ಲ ರೆಸ್ಪಾಂಡ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಚಿನಿ ಬಾಯ್.